ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನಿಮಗೆ ನುಡಿ 6.5, ನುಡಿ 4.0, ನುಡಿ 5.0, ನುಡಿ 6.0, 6.1 ಹೀಗೆ 6.5 ಬಹುಭಾಷಾ 6.5 ನುಡಿಯನ್ನು ಈ ದಿನ ಯಾವ ರೀತಿ ನಮ್ಮ ಸಿಸ್ಟಮ್ನಲ್ಲಿ ಅನುಸ್ಥಾಪಿಸುವುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲಿಗೆ ನಾವು ಗೂಗಲ್ ಕ್ರೋಮ್ನಲ್ಲಿ ಕನ್ನಡ ಗಣಕ ಪರಿಷತ್ ಕಾಗಾಪ ಅಂತ ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ಕಾಗಾಪ ವೆಬ್ಸೈಟ್ ಓಪನ್ ಮಾಡ್ಕೋಬೇಕು. ಇದರಲ್ಲಿ ನೀವು ನೋಡ್ಬೋದು ಕನ್ನಡ ಗಣಕ ಪರಿಷತ್. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗಿಲ್ಲಿ ಉಚಿತ ತಂತ್ರಾಂಶಗಳು ಅಂತಿರುತ್ತೆ. ಅದರಲ್ಲಿ ಬಹುಭಾಷಾ ನುಡಿ 6.5 ತಂತ್ರಾಂಶವನ್ನು ಇಲ್ಲಿ ಪಡೆಯಿರಿ, ಇದ್ರ ಬಗ್ಗೆ ಮಾಹಿತಿ ಇದೆ. ನೀವು ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಡೌನ್ಲೋಡ್ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಗಮನಿಸ್ಬೋದು. ಮಲ್ಟಿ ನುಡಿ ಸೆಟಪ್ .exe ಇದ್ರ ಮೇಲೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ರನ್ ಅಂತ ಬರುತ್ತೆ. ರನ್ ಮೇಲೆ ಕ್ಲಿಕ್ ಮಾಡಿ ಸೆಟಪ್ ಫೈಲ್ ಇನ್ಸ್ಟಾಲೇಷನ್ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಇಲ್ಲಿ ಅಕ್ಸೆಪ್ಟ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ದ ಅಗ್ರಿಮೆಂಟ್, ನೆಕ್ಸ್ಟ್, ಪುನಃ ನೆಕ್ಸ್ಟ್. ನಂತರ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್ ಅಂತ ತೋರಿಸುತ್ತೆ, ಮಾರ್ಕ್ ಆಗೇ ಇರಲಿ, ನೆಕ್ಸ್ಟ್ ಕೊಡಿ. ಇನ್ಸ್ಟಾಲ್. ಇದನ್ನು ಮಿನಿಮೈಸ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡಲ್ಲಿ ಇನ್ಸ್ಟಾಲೇಷನ್ ಪ್ರೊಸೆಸ್ಸು ಮತ್ತು ಫಾಂಟ್ಸ್ ಯಾವ ರೀತಿ ವಿಂಡೋಸ್ ಫಾಂಟ್ಸ್ ಫೋಲ್ಡರ್ ಒಳಗಡೆ ಹೋಗುತ್ತೆ ಅನ್ನೋದನ್ನು ನೀವು ಗಮನಿಸ್ಬೋದು. ಓಕೆ, ನೆಕ್ಸ್ಟ್ ಅಂತ ಕೊಡ್ತೀನಿ. ಲಾಂಚ್ ಅಂತ ಕೇಳ್ತಿದೆ, ಜಸ್ಟ್ ಫಿನಿಶ್. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಮಲ್ಟಿ ಅಂಗಲ್ ನುಡಿ 6.5. ಜಸ್ಟ್ ಇದನ್ನು ನಾನೀಗ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಪಾಯಿಂಟ್ ಮಾಡಿದ್ರೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಕರ್ನಾಟಕ ಸಿಂಬಲ್ ನಿಮಗೆ ಕಾಣಿಸುತ್ತೆ ಟಾಸ್ಕ್ ಬಾರ್ನಲ್ಲಿ. ಇಲ್ಲಿ ಲ್ಯಾಂಗ್ವೇಜ್ ಚಾಯ್ಸ್ ಅಂತ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಮಲಯಾಳಂ, ಮರಾಠಿ, ಒರಿಯಾ, ಪಂಜಾಬಿ, ತಮಿಳು, ತೆಲುಗು, ಈ ಥರ ಎಲ್ಲ ಭಾಷೆಗಳು ಇದೆ. ಓಕೆ, ಇದು ಯೂನಿಕೋಡಿಗೆ ಸಂಬಂಧಪಟ್ಟಿರುವಂತಹ ಮಲ್ಟಿ ಲ್ಯಾಂಗ್ವೇಜ್ ನುಡಿ 6.5. ಇದರಲ್ಲಿ ನೀವು ಡೈರೆಕ್ಟಾಗಿ ಯಾವುದೇ ಪ್ಲೇಸಲ್ಲಾದರೂ ಸಹ ನುಡಿಯನ್ನು ಟೈಪ್ ಮಾಡ್ಬೋದು. ಅರಸೀಕೆರೆ ಸಪೋಸ್ ಈಗ ಇಲ್ಲಿ ನೀವು ಲ್ಯಾಂಗ್ವೇಜ್ ಯಾವುದಕ್ಕೆ ಸೆಟ್ ಆಗಿದೆ ಅನ್ನೋದ್ರ ಬಗ್ಗೆ ಫಸ್ಟು ಚಾಯ್ಸ್ ಮಾಡ್ಕೊಳ್ಳಿ. ಕನ್ನಡ, ಅರಸೀಕೆರೆ. ಓಕೆ, ಈ ರೀತಿ ಆನ್ಲೈನ್ ಅಪ್ಲಿಕೇಶನ್ಸಲ್ಲಿ ಕನ್ನಡನ ಬಳಸ್ಕೊಂಡು ಯಾವ ರೀತಿ ನಾವು ಎಂಟ್ರಿ ಮಾಡೋದ್ರ ಅನ್ನೋದ್ರ ಬಗ್ಗೆ ಈ ರೀತಿ ಇದೆ. ಇದೇ ರೀತಿಯೇ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ಸಹ ನಾವು ಇಲ್ಲಿ ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಇದ್ರ ಫಾಂಟ್ಸ್ ಎಲ್ಲ ಪ್ರತಿಯೊಂದು ಸಹ ನಿಮಗೆ ಸಿ ಡ್ರೈವ್, ದಿಸ್ ಪಿ ಸಿ ಮೇಲೆ ಮೈ ಕಂಪ್ಯೂಟರ್ ಮೇಲೆ ಹೋದರೆ ಸಿ ಡ್ರೈವ್ ಒಳಗಡೆ ಹೋದರೆ ವಿಂಡೋಸ್ ಒಳಗಡೆ ಫಾಂಟ್ಸ್ ಅಂತ ಇರುತ್ತೆ. ಈ ಫಾಂಟ್ಸ್ ಫೋಲ್ಡ್ರಲ್ಲಿ ಡೈರೆಕ್ಟಾಗಿ ನೋಡಿ, ಅಬ್ಸರ್ವ್ ಮಾಡಿ, ಪ್ರತಿಯೊಂದು ನುಡಿ ಫಾಂಟ್ಸ್ಗಳು ಸಹ ಇದರಲ್ಲಿ ಬಂದಿದೆ. ಇದೇ ಸಹಾಯದಿಂದ ನೀವು ಮೈಕ್ರೋಸಾಫ್ಟ್ ಎಡ್ಜ್, ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್ ಈ ರೀತಿ ಪ್ರತಿಯೊಂದರಲ್ಲೂ ಸಹ ಕನ್ನಡವನ್ನು ಡೈರೆಕ್ಟಾಗಿ ಟೈಪ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಂತರ ಕೆಲಸ ಮುಗಿದ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ ನುಡಿಯನ್ನು ಎಕ್ಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯೇ ಬೇರೆ ಬೇರೆ ನುಡಿ 6.1 ತಂತ್ರಾಂಶವನ್ನಾಗಲಿ, ಅದರ ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋ ಮಾಹಿತಿ ಆಗಲಿ, ಯೂನಿಕೋಡ್
ಫಾಂಟ್ಸ್ ಆಗಲಿ ಪ್ರತಿಯೊಂದು ಸಹ ನೀವಿಲ್ಲಿ ಸ್ಕ್ರಾಲ್ ಮಾಡ್ತಾ ಡೌನ್ಲೋಡ್ ಮಾಡ್ಬೋದು. ನುಡಿ ಅಕ್ಷರ ಶೈಲಿ ಫಾಂಟ್ಸನ್ನು ಇಲ್ಲಿರುತ್ತೆ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾಂಟ್ಸ್ ಡೌನ್ಲೋಡ್ ಆಗುತ್ತೆ. ಕೆಲವೊಂದು ಸಲ ಮೈಕ್ರೋಸಾಫ್ಟ್ ವರ್ಡಲ್ಲಿ ನಿಮಗೆ ನುಡಿನೇ ಬೇರೆ, ಯೂನಿಕೋಡೇ ಬೇರೆ ಇರುತ್ತೆ. ನುಡಿ 5.0 ಅನ್ನು ನೀವು ತೊಗೊಂಡ್ರೆ ಡೈರೆಕ್ಟಾಗಿ ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್ ಈ ಥರದ್ರೆಲ್ಲ ಟೈಪ್ ಮಾಡ್ಕೋಬೋದು ಪವರ್ ಪಾಯಿಂಟಲ್ಲಿ. ಯೂನಿಕೋಡ್ ಮಾತ್ರನೇ ಬೇಕು ಅನ್ನಂಗಿದ್ರೆ 6.1 ಎಬೋ 6.5ವರೆಗೂ ಸಹ ಮಲ್ಟಿ ಲ್ಯಾಂಗ್ವೇಜಸ್ ಬೇರೆ ಬೇರೆ ಭಾಷೆಯಲ್ಲೂ ಸಹ ನಿಮಗೆ ಯೂನಿಕೋಡ್ ಅವೈಲಬಿಲಿಟಿ ಇದೆ. ಡೌನ್ಲೋಡ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿಯೇ ಬೇರೆ ಬೇರೆ ವೀಡಿಯೋಸನ್ನು ಕನ್ನಡದಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.